ಅಪ್ಪಂಗೆ ಮಗನೇ ಶಾಲೆ ಹೊರಟಾ? ಮಗನೇ ಶಾಲೆ ಹೊರಟಾ? ಇನ್ನು ನಿನ್ ಪುಸ್ತಕವನ್ನೆಲ್ಲ ಸರಿ ಜೋಡಿಸಿಟ್ಕೊಂಡಿದ್ಯಾ ತಾನೆ? ಮಗ, ಮುಂದೆ ನಮ್ಮ ವಂಶದ ಹೆಸರು ಗಂಡು ಮಗನೇನೋ ಚೆನ್ನಾಗಿ ಓದಿ ನಮ್ಗೆಲ್ಲ ಕೀರ್ತಿ ತರಬೇಕು, ಆಯ್ತಾ? ಅಮ್ಮ ಅಮ್ಮ ಏನ್ ಮಗನೇ? ಅಮ್ಮ, ನಾನು ತಮ್ಮ ಜೊತೆ ಶಾಲೆಗೆ ಹೋಗ್ತೀನಿ. ಅಪ್ಪಂಗೆ ಹೇಳು. ಹೌದಾ ಮಗನೇ? ಕೇಳ್ತೀನಿ. ರೀ ರೀ ಏನು ನಿಂದು? ಏನಿಲ್ಲ ರೀ, ಇಂಗ್ಲಿಷ್ ಶಾಲೆಗೆ ಹೋಗಿ ಇಷ್ಟ ಅಂದ್ರೆ ಅವನ ಜೊತೆ ಇಂಗ್ಲಿಷ್ ಶಾಲೆ ಸೇರಿಸಿ. ಏನ ಶಾಲೆ ಅಡುಗೆ ಮಾಡಕ್ ಬರುತ್ತಾ ಅವನಿಗೆ? ಬರಲ್ಲ ಅಮ್ಮ, ಮೊದಲು ಅದನ್ನ ಕಲಿಸು. ಈ ಓದು ಬರ ವ್ಯಾಪಾರ ವ್ಯವಹಾರ ಎಲ್ಲ ಗಂಡು ಮಕ್ಕಳಿಗೆ. ಹೆಣ್ಮಕ್ಳು ಏನಿದ್ರು ಗಂಡ ಮನೆ ಮಕ್ಕಳು ಅಂತ ನಾವು ಹೇಳಿಕೆ ಅಂದ್ರೆ ಮನೇಲಿ ಬಿದ್ದಿರ್ಬೇಕು, ತಿಳಿತಾ? ಯಾಕೆ ಏನ್ ಮಾತು ಅಂತ ಅರ್ಥ ಇದೆ? ಗಂಡು ಮಾತ್ರ ಓದ್ಬೇಕಾ? ಹೆಣ್ಮಕ್ಳು ಯಾಕೆ ಓದ್ಬಾರ್ದು? ನಾನಂತೂ ಓದಿಲ್ಲ, ಅವನಾದ್ರೂ ಓದಿದ್ವಿ. ಏನು ನನ್ನ ಮುಂದೆ ಮಾತಾಡೋ ಧೈರ್ಯ ಬಂತ ನಿಮ್ಗೆ? ತಾವು ಕಪಾಲ ಕಳಿಸ್ತೀನಿ ನೋಡು. ಅಲ್ಲ, ಏನು ಓದ್ತಾನೆ ಇಷ್ಟು ಮಟ್ಟಕ್ಕೆ ಮಾತಾಡ್ತೀಯ ನೀವು ಅಂದ್ರೆ, ನಾಳೆ ಅವ್ನ ಶಾಲೆ ಕಲಿಸಿದ್ರೆ ಇಬ್ರು ಸೇರ್ಕೊಂಡು ನಮ್ಗೆ ಏನ್ ಮಾಡ್ತೀಯ ಸಲ ನೀವು? ಏನು ಕೇಳ್ಕೊಂಡು ಮನೆ ಒಳಗೆ ಅಷ್ಟೇ, ಜಾಸ್ತಿ ನಟ ಮಾಡಬಾರ್ದು. ಶಾಲೆಗೆ ಹೋಗ್ತಾರಂತೆ, ಶಾಲೆಗೆ. ಮಗ ಹೇಳೋ ನೀವು ಗೊತ್ತಾಯ್ತು, ಹೋಗೋಣ. ನಾನು ನೋಡ್ತೀನಿ, ಟೈಮ್ ಬೇಕಾಯ್ತು. ಅದೇ ನಿನ್ನ ಹೇಳಿದ್ರು ಮನೇಲಿ ಕೂಡ ಸ್ವಲ್ಪ ಕೆಲಸ ಇದೆ ಅಂತ. ಸರಿ ಹೋಗ್ತೀನಿ. ನಿಲ್ಲು ಒಳ್ಳೆಯ ಎಲ್ಲಿ ಬರ್ತಾ ಇದೆಯಾ? ಸರ್ ನಮಸ್ಕಾರ ಸರ್. ಕೆಲಸ ಮುಗಿದ ಸರ್, ಸಮಯ ಬೇಕಾಯಿತು. ಅಮ್ಮನಿಗೆ ಸಂಜೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು, ಅದಕ್ಕೆ. ಹಾಗೆಲ್ಲ ಹೋಗವಾಗಿಲ್ಲ, ಅರ್ಜೆಂಟ್ ಕೆಲಸ ಇದೆ, ಇದ್ದು ಮುಗಿಸ್ಬಿಟ್ಟು ಹೋಗು. ಸರ್ 12 ಗಂಟೆ ಡ್ಯೂಟಿ ಮಾಡಿದ್ದೀನಿ ಸರ್, ಮನೆಯಲ್ಲಿ ಎಮರ್ಜೆನ್ಸಿ ಇದೆ, ನಾನು ಹೋಗಿ ಹೋಗ್ಬೇಕು ಸರ್. ಇಷ್ಟೇ ಹೊತ್ತು ಕೆಲಸ ಮಾಡ್ಬೇಕು ಅಂತ ಎಲ್ಲೂ ಇಲ್ಲ. ಈ ಕೆಲಸ ಮುಗಿಸಿ ಹೋಗು, ಆಗಲ್ಲ ಅಂದ್ರೆ ನಾಳೆಯಿಂದ ಬರ್ಲೇ ಬೇಡ. ಸರ್ 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 ಅಲ್ಲ, ಇವರೆಲ್ಲ ಕಂಪ್ಯೂಟರ್ ತಮ್ಮ ಮನೆ ತೋರಿದಾರ ಹಿಂಗೆ ಅಂತ? ಸರ್, ನಿಂದೇನಮ್ಮ? ನನ್ನ ಡೆಲಿವರಿ ಟೈಮ್ ಹತ್ರ ಬರ್ತಾ ಇದೆ ಸರ್. 15 ದಿನ ಲೀವ್ ಬೇಕಿತ್ತು. ಆಫೀಸ್ಗೆ ಬರೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ಸರ್. ಏನು 15 ದಿನ? ಏನಮ್ಮ ನೀನು ಕಾಮಿಡಿ ಮಾಡ್ತಾ ಇದೀಯಾ? ಈಗ ತಾನೇ ಒಬ್ಬರಿಗೆ ಬೈಕ್ ಕಳಿಸಿದ್ದೀನಿ. ಅಲ್ಲಮ್ಮ, ನಿಮ್ಗೆ ಇಷ್ಟ ಬಂದಾಗ ಲೀವ್ ಕೊಡಿ, ಸಂಬಳ ಕೊಡಿ ಅಂದ್ರೆ ಆಗುತ್ತಾ? ಆಗಲ್ಲ. ಹೋಗಿ ಹೋಗಿ ಕೆಲಸ ನೋಡಿ. 15 ದಿನದಲ್ಲಿ ನಾನು ಲೀವ್ ಕೊಟ್ಟಿದ್ದಾರೆ. ನಮ್ಮ ಕೆಲ್ಸಕ್ಕೆ ಬಂದು ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಸರ್ ಮಾಡೋದು? ಮುದ್ದೆ ಇಲ್ಲ ಅಂತ ಒಳ್ಳೆ ಸೌಕರ್ಯ ಯಾವುದೂ ಇಲ್ಲ. ನೋಡಮ್ಮ, ನಿಮ್ಮಂತವ್ರಿಗೆ ಕೆಲಸ ಕೊಡೋದೇ ಹೆಚ್ಚು, ಅಂತದ್ರಲ್ಲಿ ಸೌಕರ್ಯ ಎಲ್ಲ ಕೊಡಕ್ಕಾಗುತ್ತಾ? ಜಾಸ್ತಿ ಮಾತಾಡ್ಬೇಡ. ಲೀವ್ ಕೊಡಕ್ ಆಗಲ್ಲ ಅಂದ್ರೆ ಆಗಲ್ಲ, ಆದ್ರೆ ಕೆಲ್ಸಕ್ಕೆ ಬನ್ನಿ, ಇಲ್ಲ ಅಂದ್ರೆ ಬಿಟ್ಟು ಹೋಗ್ತಾ ಇರಿ. ನಿಮ್ಮಂತವ್ರು 1000 ಜನ ಇಂಥ ಕೆಲಸ ಕಾಯ್ತಾ ಇದ್ದಾರೆ. ಏನ್ ಸರ್, ಸ್ವಲ್ಪ ಮನುಷ್ಯತ್ವನೇ ಇಲ್ವಾ ನಿಮ್ಗೆ? ನಮ್ಮಂತ ಕಷ್ಟ ಯಾವತ್ತಾನೆ ಅರ್ಥ ಆಗುತ್ತೆ. ನನಗೆ ನನ್ನ ಮಗುನೇ ಮುಖ್ಯ, ನಾನು ಕೊಡ್ತೀನಿ. ನೋಡಿ ಸರ್, ಹೆಣ್ಮಕ್ಳನ್ನ ಆಫೀಸ್ ಒಳಗಡೆ ಬಿಟ್ಕೊಳ್ಳೋದೇ ದೊಡ್ಡ ಸಾಧನೆ. ಅಂತದ್ರಲ್ಲಿ ಇವ್ರು ಹೇಳ್ದಂಗೆಲ್ಲ ಕೇಳ್ತಾ ಇದ್ರೆ ಆಗುತ್ತಾ ಸರ್? ಅಲ್ಲ, ಒಂದು ಹೆಣ್ಣಾಗಿ ಇಷ್ಟು ಬೋಧನೆಯಾಗುತ್ತೆ. ಸರ್, ಹೆಣ್ಣು ಅಂತ ಅಷ್ಟೊಂದು ಕಡೆಗಣಿಸ್ಬೇಡಿ. ನಮ್ಗಿಂತ 100 ಪಟ್ಟು ನೋವು ತಿನ್ನೋ ಶಕ್ತಿ ಹೊರಗಿದೆ. ನಾವು ಹುಟ್ಟಿ ಬೆಳೆದು ಏನಾದ್ರು ಬೆಳೆಸೋಕೆ ಅಂತ ಹೋರಾಟ ಮಾಡಿದ್ರೆ ಅವರು ಹುಟ್ಟನೆ ಹೋರಾಟ ಮಾಡೋರು. ಅವರು ಹುಟ್ಟೇ ಒಂದು ಹೋರಾಟ ಸರ್. ಅದಕ್ಕೆ ಅವ್ರನ್ನ ನಾವು ನಡೆ ನುಡಿ ಸಂಸ್ಕೃತಿ ಅನ್ನೋ ಹೆಸರಲ್ಲಿ ಬಂಧಿಸ್ಬಿಟ್ಟು ಅಡಿಗೆ ಮನೆಯಲ್ಲಿ ಇರ್ತಿರೋದು. ಅವ್ರ
ಅವರಿಗಿರೋ ಶಕ್ತಿಗೆ ಅವ್ರಿಗೇನಾದ್ರೂ ಶಿಕ್ಷಣ ಅಧಿಕಾರ ಸಿಕ್ಬಿಟ್ರೆ ನಮ್ಗೆಲ್ಲ ಅಷ್ಟೇ, ನಾವು ಮೂಲೆ ಸೇರ್ಕೊಳ್ಬೇಕಾಗುತ್ತೆ. ನಾವು ವರ್ಕರ್ಸ್ಗಳಿಗೆ ಏನು ಬೆನಿಫಿಟ್ಸ್ ಕೊಡಬೇಕು, ಅವರು ಗುಂಪುಕೊಂಡು ಹೋರಾಟ ಮಾಡಿದ್ರೆ ನೀವು ಒಳ್ಳೆ, ನಾವು ಅವರಿಗೆಲ್ಲ ಬರೀ ಊಟ ಕೊಟ್ಟೆ ದಿನ ಪೂರ್ತಿ ಕೆಲಸ ಮಾಡಿಸ್ಕೊಳ್ತಾ ಇದ್ದೀವಿ ಸರ್. ನೀವು ಬಂದ್ಮೇಲೆ ಸಂಬಳ ಅಂತ ಕೊಡ್ತಾ ಇರೋದು, ಅದು ಕೊಡೋದೇ ಹೆಚ್ಚು. ಇನ್ನು ಬೆನಿಫಿಟ್ ಬೇರೆ ಕೊಡ್ಬೇಕಾ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹೋರಾಟ ಮಾಡ್ಬೇಕು ಅಂದ್ರೆ ಸಂಘಟನೆ ಮಾಡ್ಬೇಕು, ಸಂಘಟನೆ ಆಗ್ಬೇಕು ಅಂದ್ರೆ ಧೈರ್ಯ ಬೇಕು. ಏನು ಇದೆ ಇವರಿಗೆ ಧೈರ್ಯ ಬರ್ಬೇಕು ಅಂದ್ರೆ ಶಿಕ್ಷಣ ಇರ್ಬೇಕು. ನಾವು ಅದಕ್ಕೆ ಅವರಿಗೆ ಸಾವಿರಾರು ವರ್ಷಗಳಿಂದ ಅದನ್ನ ಅವರಿಗೆ ಕೊಟ್ಟಿಲ್ಲ. ಏನೇ ಆಗಲಿ ನೀವು ತುಂಬಾ ಒಳ್ಳೆಯದಿದ್ದಾರೆ, ಇನ್ನೊಂದು ಗಮನಿಸಬೇಕು. ಎಲ್ಲೇ ಇದೆಯಾ? ಹೇಳ್ರಿ. ಇವತ್ತು ನಮ್ಮ ಮದುವೆ ಮಾಡಕ್ಕೆ ಆ ಬಿಲ್ಡಿಂಗ್ ಮನೆಯವರು ಬರ್ತಾರೆ. ಹೋಗಿ ಅವ್ರು ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡೋದು. ಏನ್ರಿ ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನು ಚಿಕ್ಕ ಮಗು, ಪ್ರಪಂಚ ಏನು ಅಂತಾನೆ ಗೊತ್ತಿಲ್ಲ ಪಾಪ ಅದಕ್ಕೆ. ಇವಾಗ ಯಾಕೆ ಇದೆಲ್ಲ? ಅವಳ ಶಾಲೆಗಂತೂ ಕಳಿಸಿಲ್ಲ. ಬುದ್ಧಿ ಬರೋವರೆಗೂ ನಮ್ಮ ಜೊತೆಲಾಗಿ ಇಲ್ಲಿ ಬಿಡಿ. ಅಮ್ಮ ಅಮ್ಮ ನನಗೆಲ್ಲೂ ಕಳಿಸ್ಬೇಡ, ನಾನು ನಿನ್ ಜೊತೆನೇ ಇರ್ತೀನಿ. ಸುಮ್ಮನೆ ಹೆಂಗೆ? ಹೆಣ್ಮಕ್ಳಿಗೆ ಬುದ್ಧಿ ಬಂದಷ್ಟು ನಮಗೆ ಸಮಸ್ಯೆ. ಅವ್ರು ಯಾವತ್ತಿದ್ರು ಹೊರಗಡೆ ಹೋಗೋರು. ಹೆಣ್ಮಕ್ಳು ಮನೇಲಿದ್ರೆ ಸೆಂಟ್ರಲ್ ಕೆಂಡ ಬೇಕು ನಂಗೆ. ನಿಮ್ ಗೊತ್ತಾಗಲ್ಲ ಹೋಗು. ಅಂದರೆ ಕೇಳಿ. ಏನ್ ಕೇಳೋದು? ಮನೆ ಜವಾಬ್ದಾರಿ ಹುಡ್ಕೊಂಡು ನಡೆಸ್ತಿರೋ ನಾನು. ನನ್ಗೊತ್ತು ಯಾವಾಗ ಏನ್ ಮಾಡ್ಬೇಕು ಅಂತ. ಬಾಯಿ ಮುಚ್ಕೊಂಡು ನಾನು ಹೇಳೋದು ಕೇಳೋ. ಅವ್ರು ಕೊಡೋದಕ್ಕೆ ಅವ್ರು ಅಲಂಕಾರ ಮಾಡೋದು. ಹತ್ತಿರವಿತ್ತು ದೂರವಿಲ್ಲುವೆ ನಮ್ಮ ಅಹಮಿನ ಕೋಟೆಯಲ್ಲಿ. ಹತ್ತಿರವಿತ್ತು ದೂರವಿಲ್ಲುವೆ ನಮ್ಮ ಅಹಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಗೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಗೆ ಎಂಬುದು ನಾಲ್ಕು ದಿನದಲ್ಲಿ ಬದುಕಿನಲ್ಲಿ. ಅಲ್ಲ ಸ್ವಾಮಿ, ನಿಮ್ಮ ಪಾಡಿ ನೀವು ಬಂದ್ರಿ, ಹಾಡು ಕೇಳಿದ್ರಿ, ಏನ್ ಹೋಗ್ತಾ ಇದ್ದೀರಾ? ನಿಮ್ಮನ್ನೆಲ್ಲ ನೋಡಿದ್ರೆ ನೋವಲ್ಲಿದ್ದೀರಾ ಅನ್ಸುತ್ತೆ. ಯಾಕೆ ಏನಾಗಿ ಹೇಳಪ್ಪ? ನಾನಂತೂ ನೋಡಿ ಪರಿಹಾರ ಯಾವಾಗಲೂ ಕತೆ ಹೇಳಿ ನಿಮ್ಮನ್ನ ಸಮಾಧಾನ ಆದ್ರೂ ಮಾಡ್ತೀನಿ. ಅಲ್ಲ ಸ್ವಾಮಿ, ನಾನು ಮತ್ತು ನಂತರ ಬೇರೆ ಜನ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆವರೆಗೂ ದುಡಿದ್ರು ನಮ್ಮವರಿಗೆ ಬೆಲೆನೇ ಇಲ್ಲ. ನಮ್ಮೇಲವರಿಗೆ ಸ್ವಲ್ಪನೂ ಬೆಲೆ ಇಲ್ಲ. ನಾವು ಮನೆ ಕಳ್ಸೋವರೆಗೂ ದುಡಿತಾನೆ ಹೋಗ್ತಾರೆ. ನಮ್ ದುಡಿಮೆ ತಕ್ಕಂಗೆ ಸಂಬಳ ಸತ್ಯ ಇಲ್ಲ. ಇದನ್ನೆಲ್ಲ ನೋಡಿ ನಾವೆಲ್ಲ ಸೇರ್ಕೊಂಡ್ಬಿಟ್ಟಿದ್ದೀವಿ. ನಮ್ಗೆಲ್ಲ ಇದರಿಂದ ಮುಕ್ತಿ ಯಾವುದು ಸ್ವಾಮಿ? ಅಯ್ಯೋ, ಯಾವ ಮುಕ್ತಿ? ಸಾವಿರಾರು ವರ್ಷಗಳಿಂದ ಬಂದವರೆಲ್ಲ ಇದನ್ನೇ ಕೇಳ್ತಾ ಇದ್ದಾರೆ. ಅಪ್ಪ ನನ್ನ ಶಾಲೆ ಹೋಗಕ್ಕೆ ಇಲ್ಲ ಅಂತಾರೆ. ಯಾಕೆ ಹೆಣ್ಮಕ್ಳು ಶಾಲೆಗೆ ಹೋಗ್ಬಾರ್ದು? ನಮ್ಮ ಮಾವ ಹೆಜ್ಜೆ ಗಂಡು ಮಗುನೇ ಹೇಳ್ಬೇಕು, ಹೆಣ್ಣಾದ್ರೆ ಹುಟ್ಟಿ ದಿನಾನೇ ಸಾಯಿಸ್ಬಿಡ್ತೀನಿ ಅಂತಾರೆ. ಯಾಕೆ? ಮಕ್ಕಳಂದ್ರೆ ಗಂಡು ಮಕ್ಕಳೇನಾ? ಹೆಣ್ಮಕ್ಳು ಮಕ್ಕಳಲ್ಲ. ತಾತ ಅದ್ಯಾರು ಮಾಡ್ತಾ ಇರೋ ಇವು ಗೊತ್ತಿಲ್ಲ. ನೀವಾದರೂ ಒಂದು ಒಳ್ಳೆ ಕತೆ ನಮಗೆಲ್ಲ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ.
ನಮ್ಮನ್ನೆಲ್ಲ ಕಾಪಾಡಿದ್ದು ಮಹಾತ್ಮನ ಕಥೆ ಹೇಳ್ತೀನಿ. ಆ ಕಾಲಿನ ಕಥೆ ಹೇಳ್ತೀನಿ. ಆ ವೀರನ ಕಥೆ ಹೇಳ್ತೀನಿ. ಮೋಡನ ದಿಕ್ಕನೆ ಬೆಟ್ಟದ ಅಡಿಯಲ್ಲಿ ಇದ್ದಿದ್ದ ಒಂದು ಸುಂದರ ಕಾಡು. ಕೋಮಲ ಮನಸ್ಸಿನ ವನ್ಯರ ಬಳಗದ ಹಸಿರಿನ ಸಿರಿಯುತ್ತ ಗಂಧದ ಬೀಡು. ನಿಂಗೊಂದು ಮುಂದೆ ಕೈ ಹೋಗ್ಬಾರ್ದು. ಈ ಅಜ್ಜಿ ಗಂಡನ ಯಾಕೆ ನನಗೆ ಮಗನ ಬೇಕು ಮತ್ತೆ ಹಸಿರು ನೋಡ್ತಾ ಇದ್ದಾರೆ. ಮುಂದೆ ಆಗಿಲ್ಲ. ಬೆಂಕಿಯ ಬಳಿಬಿಟ್ಟು ಕಾಯಿರುವುದನ್ನು ಏನ್ ಮಾತಾಡ್ತಾ ಇದೀಯ ನೀನು? ನಮ್ಮ ಮನೆ ಬರಕ್ಕೆ ಗಂಡು ಮಗುನೇ ಆಗ್ಬೇಕು ಆಯ್ತಾ? ಅರ್ಥ ಆಯ್ತು ಅನ್ಕೊಂತೇನೆ. ರಕ್ತ ಉಂಟು ದೇಹ ಸ್ವಾಭಿಮಾನದಿ ನೆನವ ಗೊತ್ತು ತಲುಪಿತು ಶ್ಮಶಾನವ ಬಾಗಿದ ನಡು ಬಕ್ಕಿದ ತಲೆ ಶಾಪವಿಧಿ ಬರಕ್ಕೆ ಬದುಕು ಹೇಳಿದ ಭಗೀರಥನ ಮೇಲು ಹೊರಟು ಹೋಯಿತು ನಂಬಿಕೆ ಹೊರಗೆ ಹೋಯಿತು ನಂಬಿಕೆ. ಸೂತ್ರಧಾರನ ಸೂತ್ರ ಹರಿದು ಅಹಂಕಾರದಿ ಎದೆ ಬಿರಿದು ಮೆರವ ಸೂರನು ಜಡಿಸುವ ದೊರೆಯ ನೊಂದು ಬೆಂದವರ ಭರವಸೆಯ ಹೊತ್ತು ಮತ್ತಳು ಪ್ರಮಾದಾಯಿ. ಜ್ಞಾನಸೂರ್ಯ ಅಂಬೇಡ್ಕರ್ ಅವರನ್ನ ತನ್ನ ಗರ್ಭದಲ್ಲಿ ಹೊತ್ತು ತಾಯಿ ಭೀಮಾಬಾಯಿ ಆನಂದಿಸುತ್ತಾರೆ. ಗರ್ಭದಿ ನಂದಿಸಿ ಊರಲಿ ನಡೆಯುತ್ತಿರೆ ಕೇರಳಿ ಕುಳಿತಂತೆ ಅಮ್ಮ ಗುಮ್ಮ ಬಂದಿಸಿ ಹೆದರಿ ಮುಂದಾದ ಮನಸ್ಸೆ ಬೇಕಾದರು ಅಮ್ಮ ಕಾಣದ ದೇವರಿಗೆ ಕೈಯ ನಿನಗೆ ನಂದು ಸಿರೆ ಹಾಕಿ ಹೊರಗಡೆ ಬಂದ್ಮೇಲೆ ಬೇರೆ ಶಾಲೆ ಆಗ್ಬೇಕು, ನನ್ನ ನೋಡ್ಕೋಬೇಕು. ನಾನು ಹಾಗೆ ಕಷ್ಟದಲ್ಲಿರೋ ಜನರ ನೋಡ್ಕೋಬೇಕು. ಬೇಗ ಬಾರೋ, ಬೇಗ ಬಾ. ಬೆದರಿ ಚೆದುರಿ ಚುಕ್ಕಿ ಚಂದ್ರವರು ಮುಗಿದ ಸೆರೆಗೊಳಗೆ ಅವಿತು ಕುಳಿತಿರುವಾಗ ಜ್ವಾಲೆಯೊಬ್ಬಳು ಜ್ವಾಲಾಮುಖಿಯ ಹಳೆದಿದ್ದಳಾಗ. 1891ರಲ್ಲಿ ಬಡ ಕುಟುಂಬ ಒಂದರ ತಂದೆ ರಾಮ್ಜಿ ಸತ್ಪಾಲ್, ತಾಯಿ ಭೀಮಾಬಾಯಿ ದಂಪತಿಗೆ ಕೊನೆಯ ಮಗನಾಗಿ ಜನಿಸಿದ ಮಗು. ಗಗನದಿ ಭುವನ
ಭೀಮಾ, ಭೀಮಾ, ಯಾಕೆ? ಏನಾಯ್ತು? ಯಾಕೆ ಅಳ್ತಿದ್ಯಪ್ಪ? ಏನಾಯ್ತು ಹೇಳು? ಅಲ್ಲಿ ನನ್ನನ್ನ ಜೋಡಿಸ್ತಾರೆ ಒಳಗಡೆ ಸೇರ್ಸಲ್ಲ. ಅಮ್ಮ, ನನಗೆ ತುಂಬಾ ಆಗಿತ್ತು. ಒಬ್ಬರು ಅವಾಗ ನೀರು ಕೊಡ್ಲಿಲ್ಲ. ನನ್ನ ಶಾಲೆಗೆ ಹೋಗಲ್ಲ. ಭೀಮಾ, ಹಠ ಮಾಡ್ಬೇಡಪ್ಪ. ಹಂಗೆಲ್ಲ ಅಳ್ಬಾರ್ದು. ಸುಮ್ಮನೆ ಭೀಮಾ, ಶಾಲೆಗೆ ಹೋಗ್ಬೇಕು, ಜಾಣ ಆಗ್ಬೇಕು, ಹಿಂಗೆಲ್ಲ ಹಠ ಮಾಡ್ಬಾರ್ದಪ್ಪ. ಹಠ ಮಾಡ್ಬಾರ್ದು. ನಾನಿದ್ದೀನಿ. ಹಠ ಮಾಡ್ಬೇಡಪ್ಪ. ಭೀಮಾ, ಭೀಮಾ, ಭೀಮಾ. ಈ ಕಷ್ಟಗಳಿಂದ ಪರಿಹಾರ ಯಾವಾಗ ಸಿಗುತ್ತೋ ನಮ್ಮನ್ನೆಲ್ಲ ಕಾಪಾಡೋಕೆ ಯಾವ ಪುಣ್ಯಾತ್ಮ ಅಂತಾರೆ ಗೊತ್ತಲ್ವ? ಕೇಳಿದ್ರು ನಮ್ಮಂತವ್ರಿಗಾಗಿ, ತುಳಿತಕ್ಕೆ ಒಳಗಾದವ್ರಿಗಾಗಿ, ನೊಂದಿರೋರಿಗಾಗಿ ಯಾರೂ ಉದ್ಧಾರಕ್ಕೆ ಬರಲ್ಲ. ನಾವೇ ಅವುಗಳ ವಿರುದ್ಧ ಹೋರಾಡೋ ಉದ್ಧಾರಗಳಾಗಬೇಕು. ಭೀಮ, ನೀನು ಎಲ್ಲರನ್ನೂ ಕಾಪಾಡೋ ನಾಯಕ ಆಗಬೇಕು. ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ. ನೀನು ಚೆನ್ನಾಗಿ ಓದಿ ಒಳ್ಳೆ ಅಧಿಕಾರದಲ್ಲಿ ಕೂತು ಕಷ್ಟದಲ್ಲಿರೋ ಪ್ರತಿಯೊಬ್ಬರನ್ನು ಕಾಪಾಡಬೇಕು. ಹೋಗು ಭೀಮ, ಶಾಲೆಗೆ ಹೋಗು, ಚೆನ್ನಾಗಿ ಹೋಗು. ವಿಜಯದಂತೆ ದೌಲತ್ತಿನೆದುರು ಗಂಗೆಯ ರೂಪದಲ್ಲಿ ಗಜಕಂಠರೆದುರು ಗಂಗಾರಿ ರೀತಿಯಲ್ಲಿ ದೈವತಮರಗ್ನಿ ಕೋಪ ನೀರಿಸಿ ಸರ್ವಭೂತಾನೆಂದು ಪರಮಾತ್ಮನನ್ನೇ ಪ್ರಶ್ನಿಸಿ ಸಿಡಿದಂತೆ ಸಿಡಿದ ವೀರನಪ್ಪನ ಕತೆ, ಸಿಡಿದ ವೀರನಪ್ಪನ ಕತೆ. ಏನದು ಅವನು? ನಿನ್ನ ಕೈಗೆ ಹಿಡಿದು ನಾನು ಸುಮ್ಮನೆ ಮುಂದೆ ನನ್ನ ಕೈ ಬಿಟ್ಟು ಧೈರ್ಯವಾಗಿ ಎದುರಿರೋದು ಹೇಳ್ಕೊಡ್ತೀನಿ. ಸಾವನ್ನ ಎದುರಿಸು ಸುಲ್ತಾನನಂತೆ. ಇರುವ ಗಂಡವ ತೊರೆದು ಕಡಿಮ ಕತ್ತಿಯ ಬೆಲ್ಲನೆದು ಎದೆಯೊಳಗೆ ಮುಗಿಲೆದ್ದ ಭಯವನ್ನು ಬೆಳೆದು ಗಂಡನಿಗೆ ದಟ್ಟಾಗಿ ಮುನ್ನುಗ್ಗಿ ಬಂದ ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ.
ಸರ್, ನಮಗೆ ಧೈರ್ಯ ಇರಲಿಲ್ಲ, ಶಕ್ತಿ ಇರಲಿಲ್ಲ, ನಂಬಿಕೆ ಇರಲಿಲ್ಲ. ಸಾವು ನಮ್ಮ ಮೇಲೆ ಕುಡಿದಾಡ್ತಾ ಇತ್ತು. ಆದ್ರೆ ಒಬ್ಬ ಅಡ್ಡ ನಿಂತ ಅಂತ ಆ ಹೆಣ್ಮಗೋಸ್ಕರ ಎದೆ ಕೊಟ್ಕೊಂಡಲ್ಲ, ಅವತ್ತು ತುಂಬಾ ವರ್ಷಗಳಾದ್ಮೇಲೆ ನಾವು ತಲೆ ತಿಂತಿದ್ದೀವಿ. ಎದೆ ಕೊಟ್ಟು ಅವ್ರಿಗಿಂತ ರಕ್ಷಕ್ಕೆ ನಮ್ ಗಾಡಿ ಹುಡ್ಕೊಂಡು ಸರ್. ಆ ಗಾಡಿ ಈ ದೇಶದಲ್ಲಿರುವ ಪ್ರತಿಯೊಬ್ಬರಿಗೂ ಧೈರ್ಯ ಕೊಟ್ಬಿಡ್ತು. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವ್ರಿಗೆ ಅಡ್ಡ ನಿಲ್ಲಕೊಂಡ್ಬಿಡಿ ಸರ್. ಚೌಡರಕೆರೆಯ ಚಳುವಳಿ. ಮಿಸ್ಟರ್ ಅಂಬೇಡ್ಕರ್, ಇಡೀ ದೇಶದ ತುಂಬಾ ಎಲ್ಲರೂ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ದಾರೆ. ನೀವಿನ್ನೂ ನೀರು, ಟೆಂಪಲ್ ಎಂಟ್ರಿ ಅಂತ ಚಳುವಳಿ ಮಾಡ್ತಾ ಇದ್ದೀರ. ನಮ್ಮ ಗೌರ್ಮೆಂಟ್ ಇದಕ್ಕೆಲ್ಲ ಆಗಲೇ ಅನುಮತಿ ಕೊಟ್ಟಾಗಿದೆ. ನೀವಿನ್ನು ಈ ಚಳುವಳಿಯನ್ನು ನಿಲ್ಲಿಸಿ. Mr. Officer, our struggle and fight is not for water, temple entry or any other problem. ನಮ್ಮ ಗೌರ್ಮೆಂಟ್ ಇದಕ್ಕೆಲ್ಲ ಆಗಲೇ ಅನುಮತಿ ಕೊಟ್ಟಾಗಿದೆ. ನೀವಿನ್ನು ಈ ಚಳುವಳಿಯನ್ನು ನಿಲ್ಲಿಸಿ. Mr. Officer, our struggle and fight is not for water, temple entry or any other job benefits. We fight for human rights, social and economical equality. We are also humans. Firstly and lastly, we are Indians. ಹಿಂದೂ ಕೋಡ್ ಬಿಲ್ ಬರುತ್ತದೆ. ಈ ದಿನ ನಾನು ಹಿಂದೂ ಕೋಡ್ ಬಿಲ್ ಎಂಬ ಈ ಮಸೂದೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಂಡಿಸುತ್ತಿದ್ದೇನೆ. ಈ ಮಸೂದೆಗಳು ಸಮಾಜದ ಸುಧಾರಣೆಗಾಗಿ ಬೇರೆ ಬೇರೆ ವರ್ಗಗಳ ನಡುವೆ ಸ್ತ್ರೀ ಪುರುಷರ ನಡುವಿನ ಅಸಮಾನತೆಯನ್ನು ಹೋಗಲಾಡಿಸಲು ಸಹಕಾರಿಯಾಗಿದೆ ಎಂದು ಭಾವಿಸುತ್ತೇನೆ. ಈ ಕಾಯ್ದೆಯು ಹಿಂದೂ ನಾಗರಿಕ ವಿವಾಹ ಕಾಯ್ದೆ, ಮಹಿಳೆಯರಿಗೆ ಜೀವನಾಂಶ, ವಾರಸುದಾರಿಕೆ, ಮಹಿಳೆಯರಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು, ದತ್ತಕ ಕಾಯ್ದೆ ಹಾಗೂ ವಿಚ್ಛೇದನ ಕಾಯ್ದೆಗಳನ್ನು ಒಳಗೊಂಡಿದೆ. ನಾನು ಈ ಮಸೂದೆಯನ್ನು ಸಭೆಯ ನಿರ್ಣಯಕ್ಕೆ ಹಾಕುತ್ತೇನೆ. ದಯಮಾಡಿ ಎಲ್ಲ ಸದಸ್ಯರು ಒಟ್ಟಿಗೆ ಸೂಚಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮಿಸ್ಟರ್ ಅಂಬೇಡ್ಕರ್, ನೀವು 1942ನಲ್ಲಿ ಲೇಬರ್ ಆಕ್ಟ್ ಜಾರಿ ಮಾಡುವಾಗ ಮಹಿಳೆಯರಿಗೆ ಮೆಟರ್ನಿಟಿ ಲೀವ್, ಮೆಟರ್ನಿಟಿ ಬೆನಿಫಿಟ್, ವರ್ಕ್ ಶುರುಟಿ ಎಲ್ಲ ಕೊಟ್ಟಿದೆ. ಇದನ್ನು ಬೇಕು ಅಂತ ಕೇಳಿದವರೇನು? ನಮ್ಮ ಸಮಾಜದಲ್ಲಿ ಉದ್ಯೋಗ ಪುರುಷ ಲಕ್ಷಣವನ್ನು ಶ್ಲೋಕದಂತೆ ಎಲ್ಲ ಪುರುಷರು ಉದ್ಯೋಗ ಮಾಡಬಹುದು, ಮಹಿಳೆಯರು ಗೃಹಿಣಿಯರಾಗಿ ಆರಾಮಾಗಿ ಬದುಕ್ತಾ ಇದ್ರು. ನೀವು ಮಹಿಳೆಯರಿಗೆ ಉದ್ಯೋಗ ಅಂತ ಕೊಟ್ಟು ಅವ್ರನ್ನ ಸಾಕಷ್ಟು ನೋಡ್ಬಿಟ್ರಿ. ಸಂಕಷ್ಟದ ಹೆಣ್ಣು ಹೆರಿಗೆಯ ಸಂದರ್ಭದಲ್ಲಿ ತನ್ನ ಇಡೀ ದೇಹವನ್ನು ಸಾರಿಗೆ ಒಡ್ಡಿಕೊಳ್ಳುವ ಮೂಲಕ ಮಾನವ ಸಂತತಿಯನ್ನು ಉಳಿಸುತ್ತಾ ಬಂದಿದ್ದಾರೆ. ಆ ವ್ಯವಹಾರವನ್ನು ಈ ಸಮಾಜ ಇರಿಸಿಕೊಳ್ಳುವ ಕಾರಣದಿಂದಲೇ ಮಹಿಳೆಯರಿಗೆ ಮೆಟರ್ನಿಟಿ ಬೆನಿಫಿಟ್ ಹಾಗೂ ವರ್ಕ್ ಶಕ್ತಿ ಕೊಟ್ಟಿದೆ. ಇದು ನಮ್ಮೆಲ್ಲರ ಜವಾಬ್ದಾರಿ. ಐ ಮೆಜರ್ ದ ಪ್ರೋಗ್ರೆಸ್ ಆಫ್ ದ ಕಮ್ಯುನಿಟಿ by the degree of progress which women have achieved. ಮಿಸ್ಟರ್ ಅಂಬೇಡ್ಕರ್,
ನೀವು ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಅವಶ್ಯಕತೆ ಇಲ್ಲ. ನಾವು ಅವರಿಗೆ ದೇವತೆಯ ಸ್ಥಾನವನ್ನೇ ಕೊಟ್ಟಿದ್ದೇವೆ. ಆ ದೇವರ ಮುಂದೆ ಎಲ್ಲರೂ ಸಮಾನರು. ಮೈ ಡಿಯರ್ ಫ್ರೆಂಡ್, ನಮ್ಮ ಸಮಾಜದಲ್ಲಿ ದೇವರ ಮುಂದೆ ಎಲ್ಲರೂ ಸಮಾನರು ಎಂಬುದಕ್ಕಿಂತ ಮನುಷ್ಯನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಬಹಳ ಚರ್ಚೆಗಳು ಹಾಗೂ ಪಿತೂರಿಗಳ ನಂತರ 23 ಪರ ಹಾಗೂ 28 ವಿರೋಧ ಮತಗಳ ಅಂತರದಲ್ಲಿ ಹಿಂದೂ ಕೋರ್ಟ್ ಬಿದ್ದು ಹೋಗುತ್ತದೆ. ಪ್ರತಿಯೊಂದು ತಾಯಿಯಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಅತ್ತಿಗೆಯಾಗಿ, ಸೊಸೆಯಾಗಿ ಒಂದಲ್ಲ ಒಂದು ರೂಪದಲ್ಲಿ ತನ್ನ ಸೇವೆ ಮಾಡುತ್ತಾ ಪುರುಷನ ಏಳಿಗೆಗೆ ಕಾರಣವಾಗಿದ್ದಾರೆ. ಆ ಮಹಾಶಕ್ತಿಗೆ ಸ್ವಾಭಿಮಾನದ ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಳ್ಳುವ ಸಲುವಾಗಿ ಈ ಹಿಂದೂ ಕೋರ್ಟ್ ಈ ಮಸೂದೆಯನ್ನು ಮಂಡಿಸಿದೆ. ಆದರೆ ಈ ದೇಶದ ಮಹಿಳೆಯರ ಅಭಿವೃದ್ಧಿಯನ್ನು ಬಯಸದ ಜನ ಈ ಮಸೂದೆಯನ್ನು ತಿರಸ್ಕರಿಸಿದರು. ಆಕೆಗೆ ಸಮಾನ ಸ್ಥಾನಮಾನ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಎಲ್ಲಿ ಅಂತಹ ಮಹಿಳೆಯರಿಗೆ ಸ್ಥಾನಮಾನ ನೀಡಲು ಒಪ್ಪುವುದಿಲ್ಲವೋ ಅಲ್ಲಿ ನಾನು ಹೇಳಲು ಇಚ್ಛಿಸುವುದಿಲ್ಲ. ಆದ್ದರಿಂದ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ. ಆಕಾಶ ಗಡಿಯ ದಾಟಿ ತನ್ನಾರು ಬೆಳಕು ಕೋಟಿ ಭೂಮಿ ಕುಲಕ್ಕೆ ಕೇಳದೆ ನೀ ಜೀವ ಕೊಟ್ಟಂತೆ ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ ಮೋಡಾರ ಮಳೆಯ ಮಾಡಿ ನೂರಾರು ಹನಿಯ ಕೋರೆ ಕಾದರೆಳಗೆ ಮುತ್ತ ನೀಡುವ ಜೀವ ಹನಿಯಂತೆ ಹಿಂದೆ ಕಾಣದಂತ ಸೈನ್ಯ ನಿಂತಂತೆ. ಕೈವರಂತೆ ಪಾವನಂತೆ ಇವನು ಕಿಂಕರ ಭಯಂಕರ ಕಲಹ ಕದನಾಡಿ ಶಕ್ತಿ ಇವನು ಸೈನ್ಯವನು ಎದುರು ನಿಂತರೆ ಸಮರವೇ ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರೆಬೇಕು ನೂಕಾಲ ನಿಲ್ಲಬೇಕು. ಭೀಮಾ, ಯಾಕೆ ಮಗು ಬೇಸರದಲ್ಲಿದೆಯಾ? ಅಮ್ಮ, ನನ್ನ ಶ್ರಮ ಮೀರಿ ಸಮಾಜದ ಒಳಿತಿಗಾಗಿ ಪ್ರಯತ್ನ ಪಡ್ತಾನೇ ಇದೆ. ಆದರೆ ಏನೋ ಒಂದು ನನ್ನ ತಡೀತಾನೇ ಇದೆ. ನನ್ನ ಹೋರಾಟಗಳನ್ನು ಹತ್ತಿಕ್ಕಲು ಷಡ್ಯಂತ್ರ ನಡೀತಾ ಇದೆ. ಯಾವುದೂ ಕಾರ್ಯರೂಪಕ್ಕೆ ಬರ್ತಾನೇ ಇಲ್ಲ. ನನ್ನ ಹೋರಾಟದ ಫಲಾನುಭವಿಗಳಾಗಿರೋ ನನ್ನ ವಿದ್ಯಾವಂತ ಜನರೇ ನನ್ನ ಜೊತೆ ನಿಲ್ತಾ ಇಲ್ಲ. ಈ ಸಮಯದಲ್ಲಿ ನೀನು ಜೊತೆಗಿದ್ರೆ ಚೆನ್ನಾಗಿರ್ತಿದ್ದಮ್ಮ. ಮಗು, ಯಾರೇ ಈ ಸಮಾಜಕ್ಕೆ ಒಂದು ಮಾಡಬೇಕು ಅನ್ಕೊಂಡವ್ರಿಗೆ ಈ ಸಮಸ್ಯೆಗಳು ಮೊದಲ ಹೆಜ್ಜೆಗಳಿದ್ದಂಗೆ. ಭೀಮಾ, ನಾನು ನಿನ್ ಜೊತೆ ಇಲ್ಲ ಅಂತ ಚಿಂತೆ ಪಡಬೇಡ. ನಿನ್ ಬೆನ್ನ ಹಿಂದೆ ರಮಾಬಾಯಿ ಇದ್ದಾಳೆ. ನಿನ್ನ ಹೋರಾಟದ ಹಿಂದೆ ರಮಣ ಪರಿಶ್ರಮ, ತ್ಯಾಗ ಆಕಾಶದ ಎತ್ತರ. ಅವಳು ನಿನ್ ಜೊತೆ ಇರಬೇಕಾದ್ರೆ ನೀನ್ ಯಾವುದಕ್ಕೂ ಹೆದರಬೇಡ ಮಗನೇ, ಮುನ್ನುಗ್ಗು. ಸಾಮ್ರಾಜ್ಯನ ಮುಂದೆದಾರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದು ಯುದ್ಧ ಗೆಲ್ಬೋದು. ಅದೇ ನೀನು ಮುಂದೆ ನಿಂತಿದ್ಯಾ ಅಂತ ಹಿಂದೆ ಇರೋ ಸಾಮ್ರಾಜ್ಯನ ಧೈರ್ಯ ಬಂದ್ರೆ ಪ್ರಪಂಚನೇ ಗೆಲ್ಬೋದು.
ಜೈ 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 ಭೀಮ್. ಬಾಬಾ ಸಾಹೇಬ್ ಅವರ ಚಿಂತನೆಯಂತೆ ಈ ದೇಶದ ಶ್ರಮಿಕ ಕಾರ್ಮಿಕರು ನಿಟ್ಟಿಸಲು ಬಿಡುವಂತಹ ಕಾರ್ಮಿಕ ಕಾನೂನುಗಳನ್ನು 1942ರಲ್ಲಿ ಜಾರಿಗೆ ಬರುತ್ತವೆ. ಬಾಬಾ ಸಾಹೇಬ್ ಅವರ ಸತತ ಹೋರಾಟದ ಫಲವಾಗಿ 1956 ಹಿಂದೂ ಕೋಡ್ ಬಿಲ್ ಜಾರಿಗೆ ಬರುತ್ತದೆ. ಈ ದೇಶದ ಪ್ರಥಮ ಮಹಿಳೆಯಿಂದ ಹಿಡಿದು ಕಟ್ಟುಕಡೆಯ ಮಹಿಳೆಯವರೆಗೂ ಸಮಾನವಾದ ನ್ಯಾಯ ಧರಿಸಿಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಈ ಒಂದು ಕೀರ್ತಿ ಸಲ್ಲುತ್ತದೆ. 1956 ಜನವರಿ 26ರಂದು ಪ್ರಜಾಪ್ರಭುತ್ವ ಜಾರಿಗೆ ಬಂದ ದಿನ ದೇಶದ ಪ್ರತಿ ಪ್ರಜೆಗೂ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ. ನೊಂದು ಬೆಂದವರ ಬಾಳಿಗೆ ಬೆಳಕು ತಂದವರು ನೀವು. ನಿಮ್ಮ ಕನಸಿನ ಗೋಪುರಕ್ಕೆ ಪುಟ್ಟ ಮೆಟ್ಟಿಲುಗಳನ್ನು ಬಯಸಿದವರು ನಾವು. ನೀವು ತೋರಿದ ದಾರಿಯಲ್ಲಿ ಸದಾ ನಿಮ್ಮ ನೆರಳು ವಂದನೆಗಳು. ಜೈ ಭೀಮ್. ಜೋರ ಚಪ್ಪಾಳೆ ಮೂಲಕ ಕುರಿತು ಪಕ್ಕಕ್ಕೆ ಒಂದು ಫೋಟೋ